ಇವತ್ತಿನ ನ್ಯೂಸ್ ಓಪನ್ ಮಾಡಿದ್ರೆ ಹೆಣ್ಮಕ್ಳ ಬಗ್ಗೆ ಏನ್ ಕೇಳ್ತೀವಿ? ಕೊಲೆ, ಕಳ್ತನ, ಫಿಯಾನ್ಸೆ ಮರ್ಡರ್, ಫ್ಯಾಮಿಲಿ ಜಗಳ, ಬರೀ ಇಂಥ ನ್ಯೂಸ್ಗಳನ್ನೇ ಕೇಳ್ತೀವಿ. ಹಾಗಂತ ಎಲ್ಲ ಹೆಣ್ಮಕ್ಳು ಕೆಟ್ಟವರಾ? ಖಂಡಿತ ಇಲ್ಲ. ಹೆಣ್ಮಕ್ಳು ತನ್ನ ಫ್ಯಾಮಿಲಿಗೋಸ್ಕರ ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಬದುಕ್ತಾ ಇದ್ದಾರೆ. ಅದೇ ರೀತಿ 500 ವರ್ಷದ ಹಿಂದಿನ ಒಂದು ತ್ಯಾಗದ ಕತೆ ಹೇಳ್ತೀನಿ, ಕೇಳಿ. ಕೆಂಪೇಗೌಡರು ಅವಾಗ ಬೆಂಗಳೂರು ಕೋಟೆ ಕಟ್ತಿದ್ದ ಟೈಮಲ್ಲಿ ದಕ್ಷಿಣದ ಬಾಗ್ಲು ಎಷ್ಟೇ ಸಲ ಕಟ್ಟಿದ್ರು ಬೆಳಗ್ಗೆ ಅಷ್ಟರಲ್ಲಿ ಬಿದ್ದೋಗ್ತಿರತ್ತೆ. ಆಗ ಕೆಂಪೇಗೌಡರಿಗೆ ದಿಕ್ ತೋಚದೆ ಜ್ಯೋತಿಷಿಗಳನ್ನ ಕೇಳಿದಾಗ ಇದಕ್ಕೆ ಪರಿಹಾರವಾಗಿ ಒಂದು ಗರ್ಭಿಣಿ ಸ್ತ್ರೀ ನರಬಲಿ ಕೊಡ್ಬೇಕು ಅಂತ ಹೇಳ್ತಾರೆ. ಆಗ ಕೆಂಪೇಗೌಡರು ಇದಕ್ಕೆ ಒಪ್ಪೋದೇ ಇಲ್ಲ. ಆದ್ರೆ ಇದನ್ನೆಲ್ಲ ಗಮನಿಸ್ತಿದ್ದ ಅವರ ಸೊಸೆ ಲಕ್ಷ್ಮಮ್ಮ ಅವರು ತನ್ನ ಮಾವನವರ ಕನಸು ನೆರವೇರ್ಬೇಕು ಮತ್ತೆ ಜನಗಳಿಗೆ ಒಳ್ಳೇದಾಗ್ಬೇಕು ಅನ್ನೋ ಕಾರಣಕ್ಕೆ ಅವ್ರವ್ರ ಜೀವನೇ ತ್ಯಾಗ ಮಾಡ್ತಾರೆ. ವಾಹ್, ಎಂತ ಕರುಣಾಮಯಿ! ಇದ್ದಿದ್ರೆ ಹೆಂಗ್ ಬದುಕ್ಬೋದಿತ್ತು. ಆದ್ರೆ ಅವರು ಜನಗಳಿಗೋಸ್ಕರ ತಮ್ಮ ಪ್ರಾಣನೇ ಬಿಡ್ತಾರೆ. ಇದೇ ಕಾರಣಕ್ಕೆ ಅವ್ರ ತ್ಯಾಗದ ನೆನಪಿಗೆ ಅಲ್ಲೇ ದೇವಸ್ಥಾನ ಕಟ್ಟಿದ್ದಾರೆ. ಜನರು ಇವತ್ತಿಗೂ ಅಲ್ಲೋಗಿ ನಮಸ್ಕಾರ ಮಾಡ್ತಾರೆ. ಇದು ನಿಜಾನೋ ಕತೆನೋ ಬಿಟ್ಟಾಕಿ, ಆದ್ರೆ ಹೆಣ್ಮಕ್ಳು ತ್ಯಾಗಕ್ಕೆ ಕಾಲ ಇಲ್ಲ. ಆಗ್ಲೂ ಇತ್ತು, ಈಗ್ಲೂ ಇದೆ. ಯಾರೋ ಕೆಲವೊಂದು ಹೆಣ್ಮಕ್ಳು ತಪ್ಪು ಮಾಡಿದ್ರೆ ಹೆಣ್ತನ ಗೌರವ ಯಾವತ್ತೂ ಕಡಿಮೆ ಆಗಲ್ಲ. ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗುತ್ತಾ? ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ.